ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಕುವರ ಲಕ್ಷ್ಮ ಶಾಸನವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಹಲವಾರು ಶಾಸನಗಳ ವಿಡಿಯೋಗಳನ್ನು ಹಾಕಿದ್ದೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಕುವರ ಲಕ್ಷ್ಮ ಈ ಶಾಸನ ನೋಡ್ತಾ ಹೋಗೋಣ. ಈ ಶಾಸನಕ್ಕೆ ಸಂಬಂಧಿಸಿದ ಹಾಗೆ ಶಾಸನದ ಕವಿ, ಕಾಲ, ಮಹತ್ವವನ್ನು ನೋಡೋಣ. ಅದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಅದನ್ನು ಮೊದಲ ಪ್ರಶ್ನೆ ನೋಡಿ, ಕುವರ ಲಕ್ಷ್ಮಣ ಶಾಸನದ ಕವಿ, ಕಾಲ ಮತ್ತು ಮಹತ್ವವನ್ನು ಕುರಿತು ವಿವರಿಸಿ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಕುವರ ಲಕ್ಷ್ಮಣ ಶಾಸನದ ಚಾರಿತ್ರಿಕ ಸಂಗತಿಗಳು ಹೇಗೆ ವ್ಯಕ್ತವಾಗಿವೆ ಚರ್ಚಿಸಿರಿ. ಮೂರನೇ ಪ್ರಶ್ನೆ ನೋಡಿ, ಕುವರ ಲಕ್ಷ್ಮಣ ಶಾಸನದ ಧಾರ್ಮಿಕ ಸಂಗತಿಗಳ ವಿಶಿಷ್ಟತೆಗಳನ್ನು ಕುರಿತು ವಿವೇಚಿಸಿರಿ. ನಾಲ್ಕನೇ ಪ್ರಶ್ನೆ, ಕುವರ ಲಕ್ಷ್ಮಣ ಶಾಸನದ ಸಾಂಸ್ಕೃತಿಕ ಸಂಗತಿಗಳ ವೈವಿಧ್ಯತೆಯನ್ನು ಕುರಿತು ಪರಾಮರ್ಶಿಸಿರಿ. ಸರಿ, ಈಗ ನಾವು ಶಾಸನದ ಕವಿಯನ್ನು, ಕಾಲವನ್ನು, ಮಹತ್ವವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈ ಒಂದು ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೆಯ ಬೀಡಿನ ಹೊಯ್ಸಳೇಶ್ವರ ದೇವಾಲಯದ ಪೌಳಿಯ ಪಶ್ಚಿಮ ದಿಕ್ಕಿನಲ್ಲಿರುವ ಒಂದು ಕಲ್ಲಿನ ಕಂಬದ ಮೇಲೆ ಈ ಶಾಸನವನ್ನು ಕೆತ್ತಲಾಗಿದೆ. ಇದೊಂದು ಸ್ತಂಭ ಶಾಸನ. ಸ್ತಂಭ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕಂಬ ಅನ್ನುವಂಥದ್ದೇ. ಇದೊಂದು ಕಂಬ ಶಾಸನ. ಕುವರ ಲಕ್ಷ್ಮ ಈ ಶಾಸನದ ಕೇಂದ್ರ ವ್ಯಕ್ತಿ. ಹಾಗಾಗಿ ಈ ಶಾಸನವನ್ನು ಕುವರ ಲಕ್ಷ್ಮಣ ಶಾಸನ ಎಂದು, ಇದು ಹಳೆಯ ಬೀಡಿನಲ್ಲಿ ದೊರೆತದ್ದರಿಂದ ಇದನ್ನು ಹಳೆಯ ಬೀಡಿನ ಕುವರ ಲಕ್ಷ್ಮಣ ಶಾಸನ ಅಂತ ಕರೀತಾರೆ. ಈ ಶಾಸನವನ್ನು ಬೆಂಜಮಿನ್ ಲೂಯಿರೈಸ್ ಅವರು 1902 ಇಸ್ವಿಯಲ್ಲಿ ಎಪಿಗ್ರಾಫಿಯಾ ಕರ್ನಾಟಕ ಮಾಲೆಯ 5ನೇ ಸಂಪುಟದಲ್ಲಿ ಮೂಲಪಾಠ ಮತ್ತು ಅನುವಾದಗಳೊಂದಿಗೆ ಮೊದಲ ಬಾರಿಗೆ ಪ್ರಕಟಿಸ್ತಾರೆ. ಈಚೆಗೆ ಅಂದರೆ 1990ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಎಪಿಗ್ರಾಫಿಯಾ ಕರ್ನಾಟಕ ಪುನರ್ ಪರಿಷ್ಕರಣ ಯೋಜನೆಯಲ್ಲಿ 9ನೇ ಸಂಪುಟದಲ್ಲಿ ಇದು ಪುನರ್ಮುದ್ರಣಗೊಂಡಿದೆ. ಈ ಕುವರ ಲಕ್ಷ್ಮ ಶಾಸನವನ್ನು ಒಂದು ಮುರಿದ ಕಂಬದ ಮೇಲೆ ಕೆತ್ತಲಾಗಿದೆ. ಕಂಬವನ್ನು ಒಂದು ಪೀಠದ ಮೇಲಣ ಕಲ್ಲು ಚಪ್ಪಡಿಯ ಮೇಲೆ ನಿಲ್ಲಿಸಲಾಗಿದೆ. ಶಾಸನದ 4 ಮುಖಗಳ ಮೇಲೆ ಬರವಣಿಗೆಯನ್ನು ಮಾಡಿದೆ. ಶಾಸನದ ಉತ್ತರ ಮುಖದಿಂದ ಬರಹ ಆರಂಭಗೊಂಡಿದೆ. ಅದು ಪಶ್ಚಿಮ ದಕ್ಷಿಣಗಳಲ್ಲಿ ಮುಂದುವರಿದು ಪೂರ್ವ ಮುಖದಲ್ಲಿ ಅಂತ್ಯಗೊಂಡಿದೆ ಅಂತೆ. ಒಟ್ಟಿಗೆ ಈ ಶಾಸನದಲ್ಲಿ 118 ಸಾಲುಗಳಿವೆ. 1ರಿಂದ 28ರವರೆಗಿನ ಸಾಲುಗಳು ಉತ್ತರ ಮುಖದಲ್ಲಿ, 29ರಿಂದ 60 ಸಾಲುಗಳು ಪಶ್ಚಿಮ ಮುಖದಲ್ಲಿ, 61ರಿಂದ 63 ದಕ್ಷಿಣ ಮುಖದಲ್ಲಿ, ಹಾಗೆ 93ರಿಂದ 118 ಪೂರ್ವ ಮುಖದಲ್ಲಿ. ಈ ಶಾಸನದ ಪ್ರಾರಂಭದಲ್ಲಿ ಹೊಯ್ಸಳರ ಶಾಸನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಬಾಣನ ಹರ್ಷಚರಿತದ ಮಂಗಳ ಶ್ಲೋಕವಾದ ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೇ ಎನ್ನುವಂತಹ ಶ್ಲೋಕವಿದೆ. ಅಂತ್ಯದಲ್ಲಿ ಶಾಸನವು ಪೂರ್ಣವಾಗದೆ ಒಂದು ಉತ್ಪಲ ಮಾಲಾವೃತ್ತದ 2ನೆಯ ಪಾದದ ಮೊದಲ ಪದಕ್ಕೆ ಇದ್ದಕ್ಕಿದ್ದ ಹಾಗೆ ನಿಂತು ಹೋಗಿದೆ ಅಂತೆ. ಇದೊಂದು ಖೇದದ ಸಂಗತಿ, ದುಃಖಕರ ಸಂಗತಿ ಅಂತ ಹೇಳ್ತಾರೆ. ಯಾಕಂದರೆ ಈ ಸೊಗಸಾದ ಶಾಸನ ಹೀಗೆ ಅಸಮಗ್ರವಾಗಿ ನಿಂತಿತು ಅಂತ ತಿಳಿಯುವುದಿಲ್ಲ ಅಂತೆ. ಶಾಸನದ ವಸ್ತು, ಧಾಟಿ ಮತ್ತು ಉದ್ದೇಶಗಳನ್ನು ಅವಲಂಬಿಸಿ ಹೇಳುವುದಾದರೆ ಕವಿ ಬಹುಮಟ್ಟಿಗೆ ಹೇಳಬೇಕಾದ ಎಲ್ಲ ವಿಷಯಗಳನ್ನು ಹೇಳಿ ಅಂತ್ಯಭಾಗವನ್ನು ತಲುಪಿದ್ದ ಎನ್ನಬಹುದು. ಶಾಸನ ಕಂಬದ ಮೇಲೆ ಕೆಲವು ಸೈನಿಕರು ತಮ್ಮ ತಲೆ, ಕಾಲು ಮತ್ತು ಕೈಗಳನ್ನು ಕತ್ತರಿಸಿಕೊಳ್ಳುತ್ತಾ ಇರುವಂಥ ಶಿಲ್ಪಗಳಿವೆ. ಇವು ಕುವರ ಲಕ್ಷ್ಮಣ ಸೈನಿಕರು ತಮ್ಮ ಒಡೆಯನೊಡನೆ ಪ್ರಾಣತ್ಯಾಗ ಮಾಡಿದುದನ್ನು ಸೂಚಿಸ್ತಿವೆ ಅಂತ ತಿಳಿಯಲಾಗಿದೆ. ಶಾಸನದ ಲಿಪಿ ಹೊಯ್ಸಳರ ಈಚಿನ ಕಾಲದ ಕನ್ನಡ ಲಿಪಿಯಾಗಿದೆ. ಶಾಸನ ಲಿಪಿ ಸ್ಫುಟವಾಗಿದೆ. ಶಾಸನವೂ ಸುರಕ್ಷಿತವಾಗಿ ಉಳಿದು ಬಂದಿದೆ. ಶಾಸನದ ಓದುವಿಕೆಯಲ್ಲಿ ಹಾಗೇನು ಹೆಚ್ಚು ತೊಡಕುಗಳು ಅಂದರೆ ಯಾವುದೇ ಸಮಸ್ಯೆಗಳು ಇಲ್ಲ. ಈ ಶಾಸನವು ಅಸಮಗ್ರವಾಗಿ ಕೊನೆಯಲ್ಲಿ ನಿಂತು ಹೋಗಿದೆ. ಹಾಗಾಗಿ ಈ ಶಾಸನದ ಕವಿ, ಲಿಪಿಕಾರ ಮತ್ತು ರೂವಾರಿಗಳು ಯಾರು ಅನ್ನುವಂಥದ್ದು ತಿಳಿಯುವುದಿಲ್ಲ. ಶಾಸನದ ಭಾಷೆ ಶೈಲಿಗಳು ಹಳಗನ್ನಡ ಚಂಪೂ ಕಾವ್ಯಗಳ ಮಾದರಿಯಲ್ಲಿವೆ. ಶಾಸನದ ಸಾಹಿತ್ಯ ಮೌಲ್ಯ ಕೂಡ ಗಣ್ಯವಾದುದು. ಇದರಿಂದ ಹಳಗನ್ನಡ ಚಂಪೂ ಕಾವ್ಯ ಪದ್ಧತಿಯನ್ನು ಅರಿತಂಥ ಒಬ್ಬ ಸಮರ್ಥ ಕವಿಯಿಂದ ಇದು ರಚನೆಗೊಂಡಿದೆ ಅನ್ನುವಂಥದ್ದು ಖಚಿತ. ವೀರಬಲ್ಲಾಳನಿಗೋಸ್ಕರ ಬಲ್ಲಾಳನಿಗೆ ತುಂಬ ಆಪ್ತವಾಗಿದ್ದ ಕುವರ ಲಕ್ಷ್ಮನು ಪ್ರಾಣ ತ್ಯಜಿಸುವುದನ್ನು ಶಾಸನ ಸೂಚಿಸುವುದರಿಂದಲೂ ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿ ದೊರೆತಿರುವುದರಿಂದಲೂ
ಹೊಯ್ಸಳ ರಾಜನ ಎಂದರೆ ಎರಡನೆಯ ನರಸಿಂಹನ ಆಸ್ಥಾನ ಕವಿಯೊಬ್ಬ ಈ ಶಾಸನವನ್ನು ರಚಿಸಿದ್ದಿರಬಹುದು. ಕುವರ ಲಕ್ಷ್ಮನಿಗೆ ಹತ್ತಿರವಾಗಿರುವಂಥ ರಾಜಬಂಧುಗಳು ಈ ಶಾಸನ ನಿರ್ಮಾಣಕ್ಕೆ ಕಾರಣವಾಗಿದ್ದಿರಬಹುದು. ಇವೆಲ್ಲವೂ ಕೂಡ ಊಹೆ ಅಷ್ಟೇ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ದೊರೆತಂತಹ ಈ ಶಾಸನ ಭಾಗದಲ್ಲಿ ಎಲ್ಲಿಯೂ ಕೂಡ ಕಾಲ ಸೂಚನೆ ಇಲ್ಲ. ಈ ಶಾಸನದ ಮಹತ್ವವನ್ನು ಹೀಗೆ ಹೇಳಬಹುದು. ಹೊಯ್ಸಳ ವಂಶದ ಉಗಮದ ಕಥೆ ಶಾಸನದಲ್ಲಿ ಬಂದಿರುವುದಲ್ಲದೆ ಎರಡನೆಯ ಬಲ್ಲಾಳನವರೆಗಿನ ವಂಶಾವಳಿಯನ್ನು ಶಾಸನ ಕೊಡ್ತದೆ. ಇನ್ನು ಎರಡನೇ ಮಹತ್ವದ ಅಂಶ, ಹೊಯ್ಸಳರ ಕಾಲದಲ್ಲಿ ಪ್ರಚಲಿತವಾಗಿದ್ದಂತಹ ಆತ್ಮಬಲಿ ಪ್ರಕಾರವಾದ ಗರುಡ ಎಂಬ ಪದ್ಧತಿಯ ಮೇಲೆ ಶಾಸನ ಬೆಳಕು ಚೆಲ್ಲುತ್ತದೆ. ಇನ್ನು ಮೂರನೇ ಅಂಶ, ರಾಜನಾದ ವೀರಬಲ್ಲಾಳ ಮತ್ತು ಆತನ ಆಪ್ತ ಸೇನಾ ನಾಯಕ ಹಾಗೂ ಮಂತ್ರಿಯಾದ ಕುವರ ಲಕ್ಷ್ಮ ಈ ಇಬ್ಬರ ನಡುವಣ ಸ್ನೇಹ ಸಂಬಂಧವನ್ನು ಶಾಸನ ಬಣ್ಣಿಸ್ತದೆ. ಹಾಗೆ ಕುವರ ಲಕ್ಷ್ಮನ ಬಗ್ಗೆ ಹಲವಾರು ವಿವರಗಳನ್ನು ಕೂಡ ನೀಡ್ತದೆ. ಇನ್ನು ನಾಲ್ಕನೇ ಅಂಶ, ಹೊಯ್ಸಳರ ಕಾಲದ ಕನ್ನಡ ಶಾಸನಗಳಲ್ಲಿ ಇದಕ್ಕೆ ಸಾಹಿತ್ಯ ಮೌಲ್ಯದ ದೃಷ್ಟಿಯಿಂದ ವಿಶೇಷವಾದಂತಹ ಸ್ಥಾನವಿದೆ. ಇನ್ನು ವಿದ್ಯಾರ್ಥಿಗಳೇ, ಈ ಶಾಸನಕ್ಕೆ ಸಂಬಂಧಿಸಿದ ಹಾಗೆ ಶಾಸನದ ಚಾರಿತ್ರಿಕ ಅಂಶಗಳು, ಚಾರಿತ್ರಿಕ ಸಂಗತಿಗಳು ಯಾವುದು ಅನ್ನುವಂಥದ್ದನ್ನು ನೋಡೋಣ. ಇದಕ್ಕೆ ಸಂಬಂಧಿಸಿದ ಹಾಗೆ ಕುವರ ಲಕ್ಷ್ಮಣ ಶಾಸನದ ಚಾರಿತ್ರಿಕ ಸಂಗತಿಗಳು ಹೇಗೆ ವ್ಯಕ್ತವಾಗಿವೆ ಚರ್ಚಿಸಿರಿ. ಉತ್ತರ ನೋಡಿ. ಶಾಸನದ ಮೊದಲಲ್ಲಿ ಹೊಯ್ಸಳ ವಂಶದ ಉಗಮ, ಲಾಂಛನ ಮತ್ತು ಹೆಸರಿನ ಪ್ರಸ್ತಾಪವಿದೆ. ಯದುಕುಲದಲ್ಲಿ ಸಳನೆಂಬ ರಾಜನಿದ್ದ. ಅವನು ಶತಕಪುರದಲ್ಲಿ ವಾಸಂತಿಕಾ ದೇವಿಯನ್ನು ಪೂಜಿಸುವಂಥ ಹೊತ್ತಿನಲ್ಲಿ ಒಂದು ಭಯಂಕರವಾದ ಹುಲಿ ಮೇಲೆ ಬೀಳ್ತದಂತೆ. ಪಕ್ಕದಲ್ಲಿದ್ದ ಜೈನ ಮುನಿ ಹುಲಿಯನ್ನು ಈ ಬೆತ್ತದ ದಬ್ಬೆಯಿಂದ ಹೊಡೆ ಅಂತ ಹೇಳ್ತಾರೆ. ಆಗ ಸಳನಿಗೆ ಇದೇ ಹೊಯ್ಸಳ ಅನ್ನುವಂತಹ ಹೆಸರಾಯಿತು. ಹೊಯ್ಸಳ ಅಂದರೆ ಹೊಯ್ ಅಂದರೆ ಹೊಡಿ ಅಂತ, ಸಳನೆ ಹೊಡಿ. ಅಂದಿನಿಂದ ಆತನಿಗೆ ಹೊಯ್ಸಳ ಅನ್ನುವಂಥ ಹೆಸರಾಯಿತಂತೆ. ಇವನಿಂದ ಹೊಯ್ಸಳ ವಂಶ ಆರಂಭವಾಗಿ ಇದೇ ಅವರ ಲಾಂಛನವಾಯಿತು ಅನ್ನುವಂತಹ ಕಥೆ ಬಲ್ಲಾಳನಿಗಿಂತ ಹಿಂದಿನದು. ಹೊಯ್ಸಳ ವಂಶದ ಉಗಮ ಕುರಿತ ಈ ವೃತ್ತಾಂತ ಹಲವು ಕಥೆ, ಐತಿಹ್ಯ, ರೂಪಾಂತರಗಳ ಮಿಶ್ರಣವಾಗಿದೆ. ಇದು ಎಷ್ಟು ಜನಪ್ರಿಯವಾಯಿತು ಎಂದರೆ ಆಮೇಲೆ ನೂರಾರು ಹೊಯ್ಸಳ ಶಾಸನಗಳಲ್ಲಿ ಇದೇ ಕಾಣಿಸಿಕೊಂಡಿದೆ. ಬಹುಪಾಲು ಹೊಯ್ಸಳ ದೇವಾಲಯಗಳಲ್ಲಿ ವಂಶದ ರಾಜಲಾಂಛನವಾಗಿ ಎಡೆ ಪಡೆದಿದೆ, ಅಂದರೆ ಸ್ಥಳವನ್ನು ಹೊಂದಿದೆ ಅನ್ನುವಂಥದ್ದು. ಈ ಸ್ಥಳ ಯಾರು, ಇವನ ಗುರು ಜೈನಮುನಿ ಯಾರು ಎಂಬುದನ್ನು ಸಾಕ್ಷ್ಯ ಪುರಾವೆಗಳ ಹಿನ್ನೆಲೆಯಲ್ಲಿ ಇತಿಹಾಸದಲ್ಲಿ ಇನ್ನೂ ಗುರುತಿಸಲು ಆಗಿಲ್ಲ. ಸಳನನ್ನು ನೃಪಕಾಮನೊಡನೆ ಸಮೀಕರಿಸುವಂಥ ಪ್ರಯತ್ನ ಆಗಿದ್ದರೂ ಕಾಲದ ವ್ಯತ್ಯಾಸ, ಐತಿಹ್ಯಗಳ ಆವರಣ ಇದನ್ನು ವಿಫಲಗೊಳಿಸಿದೆ. ಇದಾದ ನಂತರ ವೀರಬಲ್ಲಾಳನವರೆಗಿನ ಅನಂತರದ ರಾಜನನ್ನು ಈ ಶಾಸನ ಹೆಸರಿದ್ದು. ಹೀಗೆ ಸಳನಿಂದ ವಿನಯಾದಿತ್ಯನಿಂದ ಎರೆಯಂಗ ಕುಡಿಸು ಏಚಲದೇವಿ, ಇಲ್ಲಿ ಬಲ್ಲಾಳದೇವ ಮತ್ತು ಉದಯಾದಿತ್ಯ, ಬಿಟ್ಟಿದೇವ, ನರಸಿಂಹ, ವೀರಬಲ್ಲಾಳ ಅಂದರೆ ಎರಡನೇ ಬಲ್ಲಾಳವರೆಗಿನ ರಾಜರನ್ನು ಈ ಶಾಸನ ಆರಂಭದ ಒಂದು ಗದ್ಯದ ತುಣುಕು ಹಾಗೂ ಒಂದು ಪದ್ಯದಲ್ಲಿ ಉಲ್ಲೇಖ ಮಾತ್ರವಾಗಿ ಸೂಚಿಸಿ ಮುಗಿಸಿದೆ. ಅವರ ರಾಜಕೀಯ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಾಧನೆಗಳನ್ನು ವಿವರಿಸಲಿಕ್ಕೆ ಹೋಗಲಿಲ್ಲ. ಸಳನಾದ ಅನಂತರ ಇಲ್ಲಿ ನೇರವಾಗಿ ವಿನಯಾದಿತ್ಯನ ಹೆಸರು ಬಂದಿದೆ. ಇತರ ಹಲವು ಶಾಸನಗಳಲ್ಲಿ ಬಂದಿರುವ ನೃಪಕಾಮನ ಹೆಸರಿಲ್ಲ. ಇದನ್ನು ಇಂತಹ ಕೆಲವು ಉಲ್ಲೇಖಗಳನ್ನು ಗಮನಿಸಿರುವ ಕೆಲವರು ಸಳನೆ ನೃಪಕಾಮ ಎಂದು ವಾದಿಸಿದ್ದಾರೆ. ವಿನಯಾದಿತ್ಯ ನೃಪಕಾಮನ ಮಗ. ಈತ 1045ರಲ್ಲಿ ಅಧಿಕಾರಕ್ಕೆ ಬಂದ. ಈತ ಕಲ್ಯಾಣ ಚಾಲುಕ್ಯರ ರಾಜ ಮೊದಲನೆಯ ಸೋಮೇಶ್ವರನೊಂದಿಗೆ ತುಂಬ ಸೌಹಾರ್ದಯುತವಾದಂತಹ ಸಂಬಂಧ ಹೊಂದಿದ್ದ. ಈತನ ಸೋದರಿ ಅಥವಾ ಮಗಳಾದ ಹೊಯ್ಸಳ ಮಹಾದೇವಿ ಸೋಮೇಶ್ವರನ ಹೆಂಡತಿಯಾಗಿದ್ಲು. ಪರಮಾರರ ಜಯಸಿಂಹನನ್ನು ಸೋಮೇಶ್ವರ ಸೋಲಿಸಲು ವಿನಯಾದಿತ್ಯ ವಿಶೇಷವಾಗಿ ನೆರವನ್ನು ನೀಡ್ತಾನೆ. ಚೋಳರ ಕಾಟ ತಡೆಯಲು ಚಾಲುಕ್ಯರೊಂದಿಗೆ ಕೈ ಜೋಡಿಸ್ತಾನೆ. ಸುಮಾರು 50 ವರ್ಷ ರಾಜ್ಯವಾಳಿದನಾದರೂ ಈತನ ಆಳ್ವಿಕೆಯ ಕೊನೆಯ ವರ್ಷಗಳಲ್ಲಿ ಅಧಿಕಾರವಿದ್ದುದು ಎರೆಯಂಗನಲ್ಲಿ. 1098ರ ಹೊತ್ತಿಗೆ ಎರೆಯಂಗ ಅಳಿದ. ಆದರೆ ಎರಡೇ ವರ್ಷಗಳಲ್ಲಿ 1098ರ ಹೊತ್ತಿಗೆ ಎರೆಯಂಗ ಆಳ್ತಾನೆ. ಆದರೆ 2 ವರ್ಷಗಳಲ್ಲಿ ಆತ ತೀರಿಕೊಂಡ. ಚಾಲುಕ್ಯರ ಮಾಂಡಲಿಕನಾಗಿಯೇ ಈತ ಧಾರಾನಗರ, ಚಕ್ರಗೊಟ್ಟ ಮತ್ತು ಬಳೆಯ ಒಟ್ಟಣಗಳನ್ನು ಆಕ್ರಮಿಸ್ತಾನೆ. ಎರೆಯಂಗನ ಮಗ ಮೊದಲನೆಯ ಬಲ್ಲಾಳ. ಇವನ ಆಳ್ವಿಕೆಯ ಕಾಲ
100ರಿಂದ 1108. ಇವನ ಕಾಲದಲ್ಲಿ ಆಳ್ವಖೇಡ, ಬಯಲ್ನಾಡು, ತಲಕಾಡು ಮತ್ತು ಸಾವಿ ಮಲೆಗಳನ್ನು ಒಳಗೊಂಡಂತಹ ಹೊಯ್ಸಳ ರಾಜ್ಯಕ್ಕೆ ಬೇಲೂರೇ ರಾಜಧಾನಿಯಾಗಿತ್ತು. ಚೋಳರ ಸಾಮಂತನಾಗಿದ್ದ ಚೆಂಗಾಳ್ವರನ್ನು, ಉಚ್ಚಂಗಿದುರ್ಗದ ಪಾಂಡ್ಯರನ್ನು ಬಲ್ಲಾಳ ಸೋಲಿಸ್ತಾನೆ. ಆದರೆ ಸ್ವತಂತ್ರ ರಾಜನಾಗಲು ಮಾಡಿದಂತಹ ಪ್ರಯತ್ನ ಸಫಲವಾಗುವುದಿಲ್ಲ. ಈತನ ತಮ್ಮನೇ ಬಿಟ್ಟಿದೇವ ಅಂತ ಹೆಸರಾದಂತಹ ವಿಷ್ಣುವರ್ಧನ. ಇವನ ಆಳ್ವಿಕೆಯ ಕಾಲ 1108ರಿಂದ 1142. ಇವನು ಕೂಡ ಅಣ್ಣನ ಆಸೆಗಳನ್ನೇ ಹೊಂದಿದ. ಇವನು ಕೊಂಗಾಳ್ವರು, ನಿಡುಗಲ್ಲಿನ ಚೋಳರು, ಹಾನುಗಲ್ಲಿನ ಕದಂಬರನ್ನು ಸೋಲಿಸ್ತಾನೆ. ಪಾಂಡ್ಯರ ಅಧೀನದಲ್ಲಿದ್ದಂತಹ ನೊಳಂಬವಾಡಿಯನ್ನು ಗೆದ್ದು ನೊಳಂಬವಾಡಿಗೊಂಡ ಅನ್ನುವಂತಹ ಬಿರುದನ್ನು ಧರಿಸ್ತಾನೆ. ಬಳ್ಳಾರಿ, ಕುಮ್ಮಟ, ಬೆಳ್ಳುವಲಗಳು ಈತನ ವಶವಾಗಿತ್ತು. 2-3 ಬಾರಿ ಚಾಲುಕ್ಯರ ಸಾಮಂತಿಕೆಯನ್ನು ವಿರೋಧಿಸ್ತಾನೆ. ಆದರೆ ಸ್ವತಂತ್ರ ರಾಜನಾಗಲು ಆಗಲಿಲ್ಲ. ಸ್ವತಂತ್ರ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪನೆಗೆ ಅಗತ್ಯವಾಗಿದ್ದ ಬುನಾದಿಯನ್ನು ಮಾತ್ರ ಹಾಕ್ತಾನೆ. ಈತನ ಮಗ ಮೊದಲನೇ ನಾರಸಿಂಹ 1152ರಲ್ಲಿ ಪಟ್ಟಕ್ಕೆ ಬರ್ತಾನೆ. ನೊಳಂಬವಾಡಿ, ಚೆಂಗಾಳ್ವ, ಕೊಂಗಾಳ್ವರ ಪ್ರಾಂತ ಇವನಿಂದ ಜಾರಿ ಹೋಗ್ತದೆ. ಬಿಜ್ಜಳನ ಸಾಮಂತ ಬೊಮ್ಮರಸ ಇವನನ್ನು ಸೋಲಿಸ್ತಾನೆ. ಭೋಗಾಸಕ್ತನೂ ಸುಖಲೋಲುಪನೂ ಆಗಿದ್ದ ಇವನ ಮೇಲೆ ಆತನ ಮಗನಾದ 2ನೆಯ ಬಲ್ಲಾಳನೇ ದಂಗೆ ಏಳ್ತಾನೆ. 1173ರಲ್ಲಿ ಬಲ್ಲಾಳನೇ ಸಿಂಹಾಸನವನ್ನು ಏರ್ತಾನೆ. ಎಲ್ಲ ಸಂಗತಿಗಳು ಬೇರೆ ಶಾಸನಗಳಿಂದ ತಿಳಿದು ಬಂದಿರುವಂಥದ್ದು. ಆದರೆ ಈ ಶಾಸನದಲ್ಲಿ ಈ ವಿಷಯ ಹೇಳಿರುವುದಿಲ್ಲ. ತಾತ ವಿಷ್ಣುವರ್ಧನನ ಬಯಕೆ ಈಡೇರಿದ್ದು ಮೊಮ್ಮಗ ಬಲ್ಲಾಳನ ಕಾಲದಲ್ಲಿ. ನಿಶುಂಕ ಪ್ರತಾಪ ಚಕ್ರವರ್ತಿ ಎಂಬುದು ಇವನ ಬಿರುದುಗಳಲ್ಲಿ ಒಂದು. ಹಾಗೆ ಚೆಂಗಾಳ್ವ, ಕೊಂಗಾಳ್ವರನ್ನು ಗೆದ್ದಿದ್ದಲ್ಲದೆ ಆ ಕಾಲದಲ್ಲಿ ಆತ ಪ್ರತಿಷ್ಠಿತನಾಗಿದ್ದ ಇತರ ಕೆಲವು ರಾಜರನ್ನು ಕೂಡ, ಪ್ರತಿಷ್ಠಿತರಾಗಿದ್ದಂತಹ ಕೆಲವು ರಾಜರುಗಳನ್ನು ಕೂಡ ಈತ ಗೆಲ್ತಾನೆ. ಪ್ರಸ್ತುತ ಶಾಸನದ 7ನೆಯ ಪದ್ಯವು ಈತ ಕದಂಬರಿದ್ದ ಹಾನಗಲ್ಲು, ಸೇವಣರಿದ್ದ ಲೊಕ್ಕಿಗುಂಡಿ, ಪಾಂಡ್ಯರಿದ್ದ ಗಿರಿದುರ್ಗವನ್ನು ಗೆದ್ದುದನ್ನು, ಒಟ್ಟು 3 ವಿಜಯಗಳನ್ನು ಬಣ್ಣಿಸ್ತದೆ. ಪಾಂಡ್ಯರನ್ನು 1177ರಲ್ಲಿ ಸೋಲಿಸಿ ಇವನು ವಶಪಡಿಸಿಕೊಂಡದ್ದು ಗಿರಿದುರ್ಗ. ಆಗ ಪಾಂಡ್ಯರ ಮುಖ್ಯಸ್ಥ ಕಾಮದೇವ, ಆತನ ತಂದೆ ಒಡೆಯ, ಈ ಇಬ್ಬರನ್ನು ಬಲ್ಲಾಳ ಸಂಪೂರ್ಣವಾಗಿ ಸೋಲಿಸ್ತಾನೆ. ಆದರೆ ತನ್ನ ಪ್ರಭುತ್ವವನ್ನು ಒಪ್ಪಿಕೊಂಡಿದ್ದರಿಂದ ರಾಜ್ಯವನ್ನು ಆಳಲು ಅವನಿಗೆ ಅನುವನ್ನು ಮಾಡಿಕೊಡ್ತಾನೆ. 1178ರಲ್ಲಿ ಹಾನಗಲ್ಲನ್ನು ಗೆದ್ದನಾದರೂ ಮರಳಿ ಅದನ್ನು ಸೇವಣರಿಗೆ 1179ರಲ್ಲಿ ಆತ ಒಪ್ಪಿಸಬೇಕಾಯಿತು. ಆದರೆ ಆ ವೇಳೆಗಾಗಲೇ ಪ್ರಬಲಿಸಿದ್ದ ಸೇವಣರನ್ನು ಈತ ಪದೇ ಪದೇ ಎದುರಿಸಬೇಕಾಗಿತ್ತು. 1190ರಲ್ಲಿ ಸೊರಟೂರಿನಲ್ಲಿ ಈ ಇಬ್ಬರ ನಡುವೆ ನಡೆದದ್ದು ಐತಿಹಾಸಿಕ ಕದನ, ಅಂದರೆ ಯುದ್ಧ ನಡೀತದೆ. ಈ ಉಗ್ರ ಹೋರಾಟದಲ್ಲಿ ಬಲ್ಲಾಳ ಗೆದ್ದುದಲ್ಲದೆ ಸೇವಣರ ಬಿಲ್ಲಮನನ್ನು ಲೊಕ್ಕಿಗುಂಡಿ, ಅಂದರೆ ಲಕ್ಕೊಂಡಿಯಲ್ಲಿ ಅಟ್ಟಿಸಿಕೊಂಡು ಹೋಗ್ತಾನೆ. ಇದರಿಂದ ಬೆಳ್ಳುವಲ ಪ್ರಾಂತ ದೊರೆಯುತ್ತದೆ. ತರುವಾಯ ಬೆಳ್ಳುವಲಕ್ಕಾಗಿ ಸಿಂಘಣ, ಅಂದರೆ ಬಿಲ್ಲಮ್ಮನ ಮಗ ಸಿಂಘಣ, ಬಲ್ಲಾಳರ ನಡುವೆ ಹೋರಾಟಗಳಾಗ್ತವೆ. 1210ರ ವೇಳೆಗೆ ಚೋಳರ ಪರವಾಗಿ ಭಾಗವಹಿಸಿ ಪಾಂಡ್ಯರ ಮೇಲೆ ಸುಂದರ ಪಾಂಡ್ಯನ ಮೇಲೆ ಯುದ್ಧ ಮಾಡ್ತಾನೆ. ಶಾಸನದ ಇದರಲ್ಲಿ 7ನೇ ಪದ್ಯ ಇವನ್ನು ಹೇಳುವ ಹಾಗಿದೆ. ಈತನ ಮಂತ್ರಿ, ಸೇನಾನಿ ಹಾಗೂ ಮಗನ ಆಗಿದ್ದ ಕುವರ ಲಕ್ಷ್ಮಣನು ಈತನಿಗೆ ದಕ್ಷಿಣ ಸಮುದ್ರದವರೆಗೆ ರಾಜ್ಯವನ್ನು ವಿಸ್ತರಿಸಿಕೊಟ್ಟ ಅಂತ ಶಾಸನದ 19ನೆಯ ಪದ್ಯ ಹೇಳುವುದಾದರೂ ಕೂಡ ಅದು ಆಲಂಕಾರಿಕ ವಾಕ್ಯ ಅಂತ ಅನಿಸ್ತದೆ. ಕುವರ ಲಕ್ಷ್ಮ ಬಲ್ಲಾಳನಿಗೆ ತುಂಬ ಆಪ್ತನಾಗಿದ್ದಾನೆ. ಬಲ್ಲಾಳರ ಅರಮನೆಯಲ್ಲಿ ಬೆಳೆದ, ದಂಡಾಧೀಶನಾಗಿದ್ದ, ಬಲ್ಲಾಳನಿಗೋಸ್ಕರ ಲೆಂಕನಾದ, ತನ್ನ ಪತ್ನಿ ಹಾಗೂ ತನ್ನ ಭಟರೊಂದಿಗೆ ಅಸುನೀಗಿದ. ಈ ಸಂಗತಿಗಳು ಶಾಸನದ ಕೊನೆಯ ಭಾಗದಲ್ಲಿವೆ. ಶಾಸನ ಹಾಕಿಸುವ ಕಾಲಕ್ಕೆ ಬಲ್ಲಾಳ ಮತ್ತು ಕುವರಲಕ್ಷ್ಮರು ತೀರಿಕೊಂಡಿದ್ದರು. ಈ ಕುವರಲಕ್ಷ್ಮನಿಗೆ ಸಿಂಗಯ್ಯ ದಂಡನಾಯಕ ಎನ್ನುವಂಥ ಅಳಿಯನಿದ್ದ. ಈತ ಅಣ್ಣಿಗೇರಿಯ ಸ್ವಯಂಭೂ ಅಮೃತೇಶ್ವರನಿಗೆ ಭೂದಾನ ಮಾಡಿದ್ದನ್ನು ಹೇಳುವಾಗ ಕುವರ ಲಕ್ಷ್ಮಣನ ಉಲ್ಲೇಖಿಸಿದೆ. ಲಕ್ಷ್ಮೀಧರ ದಂಡನಾಯಕನಿಗೆ ಜೋಗೆಯ ನಾಯಕ ಭಾಷೆ ಇದ್ದುದನ್ನು ಹಳೆಬೀಡಿನ ಶಾಸನ ಹೇಳ್ತದೆ. ಈ ಶಾಸನಗಳು ಕೂಡ ಬಲ್ಲಾಳನ ಕಾಲಕ್ಕೆ, ಅವನ ಪ್ರಾಂತ್ಯಕ್ಕೆ ಸೇರಿದವುಗಳು. ವಿದ್ಯಾರ್ಥಿಗಳೇ, ಇನ್ನು ನಾವು ಧಾರ್ಮಿಕ ಸಂಗತಿಗಳ ಕಡೆಗೆ ನೋಡೋಣ. ಈ ಧಾರ್ಮಿಕ ಸಂಗತಿಗಳ ಬಗ್ಗೆ
ಈ ರೀತಿ ಪ್ರಶ್ನೆ ಬರ್ಬೋದು. ಕುವರ ಲಕ್ಷ್ಮಣ ಶಾಸನದ ಧಾರ್ಮಿಕ ಸಂಗತಿಗಳ ವಿಶಿಷ್ಟತೆಯನ್ನು ಕುರಿತು ವಿವೇಚಿಸಿರಿ. ಉತ್ತರ ನೋಡಿ, ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕು, ಉತ್ತರವನ್ನು ಬರಿಬೋದು. ಹೇಗೂ ನಿಮ್ಮ ಕಲ್ಪನೆಯಲ್ಲಿ ಬರಿಬೋದು. ಮನೋಹರವಾದ ಶಿರಸ್ಸುಳ್ಳವನು, 3 ಲೋಕಗಳಿಗೂ ಮೂಲಸ್ತಂಭವಾಗಿರುವ ಶಿವನಿಗೆ ನಮಸ್ಕರಿಸಲಾಗಿದೆ. ಶಾಸನದ ಮೊದಲಲ್ಲಿಯೇ ಹೊಯ್ಸಳ ವಂಶದ ಉಗಮ, ಲಾಂಛನ ಮತ್ತು ಹೆಸರಿನ ಪ್ರಸ್ತಾಪವಿದೆ. ಯದುಕುಲದಲ್ಲಿ ಸಳನೆಂಬ ರಾಜನಿದ್ದ. ಅವನ ಶಶಕಪುರದಲ್ಲಿ ವಾಸಂತಿಕಾ ದೇವಿಯನ್ನು ಪೂಜಿಸುವಂತಹ ಹೊತ್ತಿನಲ್ಲಿ ಒಂದು ಭಯಂಕರವಾದಂತಹ ಹುಲಿ ಮೇಲೆ ಬೀಳ್ತದೆ. ಆಗ ಪಕ್ಕದಲ್ಲೇ ಇದ್ದಂತಹ ಜೈನ ಮುನಿ ಹುಲಿಯನ್ನು ಈ ಬೆತ್ತದ ದಬ್ಬೆಯಿಂದ ಹೊಡೆಯ ಅಂತ ಸಳನಿಗೆ ಹೇಳ್ತಾರೆ. ಆಗ ಸಳನಿಗೆ ಅಂದಿನಿಂದ ಈ ಹೊಯ್ಸಳ ಅನ್ನುವಂಥ ಹೆಸರಾಗ್ತದೆ. ಇದರಿಂದ ಇವನಿಂದಲೇ ಹೊಯ್ಸಳ ವಂಶ ಆರಂಭವಾಗಿ ಇದೇ ಅವರ ಲಾಂಛನವಾಯಿತೆಂದು ಈ ಕತೆ ಬಲ್ಲಾಳನಿಗಿಂತ ಹಿಂದಿನದು. ಹೊಯ್ಸಳ ವಂಶದ ಉಗಮ ಕುರಿತ ಈ ವೃತ್ತಾಂತ ಹಲವು ಕತೆ, ಐತಿಹ್ಯ, ರೂಪಾಂತರಗಳ ಮಿಶ್ರಣವಾಗಿದೆ. ಧನವನ್ನು ಮತ್ತು ಪ್ರಾಣವನ್ನು ಕುವರ ಲಕ್ಷ್ಮನು ವೀರಬಲ್ಲಾಳನ ದಾನಗುಣದ ಔನ್ನತ್ಯಕ್ಕೂ ವಿಜಯದ ಔನ್ನತ್ಯಕ್ಕೂ ಪ್ರತಿಜ್ಞೆ ಮಾಡಿಕೊಡಲು ರಾಮನ ಪಾಳೆಯಕ್ಕೆ ಹನುಮಂತನು, ಧರ್ಮರಾಯನ ಪಾಳೆಯಕ್ಕೆ ಅರ್ಜುನನು, ಈಶ್ವರನ ಪಾಳೆಯಕ್ಕೆ ಸುಬ್ರಹ್ಮಣ್ಯನೂ ಇದ್ದ ಹಾಗಿದ್ದ. ಮನ್ಮಥನ ಪತ್ನಿಯಾದ ರತಿಗೆ, ರಾಮನ ಪತ್ನಿಯಾದ ಸೀತೆಗೆ, ಬ್ರಹ್ಮನ ಪತ್ನಿಯಾದ ಸರಸ್ವತಿಗೆ, ಶಿವನ ಪತ್ನಿಯಾದ ಪಾರ್ವತಿಗೆ, ಚಂದ್ರನ ಅಂಗನೆಯಾದ ರೋಹಿಣಿಗೆ, ಆದಿಶೇಷನ ಪತ್ನಿಯಾದ ನಾಗಿಣಿಗೆ ಹೋಲಿಕೆ ಉಳ್ಳವಳು. ಈ ಭೂಮಂಡಲದಲ್ಲಿ ಸುಗ್ಗಲ ದೇವಿಗೆ, ಕುವರ ಲಕ್ಷ್ಮಣ ಪತ್ನಿಗೆ ಇತರ ಶ್ರೇಷ್ಠ ಸ್ತ್ರೀಯರು ಯಾರು ತಾನೇ ಸಮರು. ಕೊಟ್ಟ ಭಾಷೆಗೆ ಅಚ್ಚೊತ್ತಿದ ರೀತಿಯಲ್ಲಿ ಕುವರ ಲಕ್ಷ್ಮಣ ಪಾದಕಮಲಗಳಲ್ಲಿ ಇದ್ದ ಮುತ್ತಿನ ಪೆಂಡೆಯವು ಹಿಂದೆ ವಿಷ್ಣುವು ಮೇರು ಪರ್ವತಕ್ಕೆ ಆದಿಶೇಷನನ್ನು ಸುತ್ತಿದ್ದ ಭಂಗಿಯಲ್ಲಿತ್ತು. ಹೊನ್ನಿನ ತೊಡರು ಆ ಮೇರು ಪರ್ವತವನ್ನು ಸುತ್ತಿದ್ದ ಬೆಟ್ಟದಾವರೆಗಳ ಮಾಲೆಯಂತಿತ್ತು. ಪ್ರಾಚೀನ ಕರ್ನಾಟಕದಲ್ಲಿ ಹಲವಾರು ಆತ್ಮಬಲಿ ಪ್ರಕಾರಗಳು ಪ್ರಚಲಿತದಲ್ಲಿ ಇದ್ದವು. ಹಾಗಾಗಿ ಕೆಲವು ಧಾರ್ಮಿಕ ಹಾಗೂ ಸಾಮಾಜಿಕ ಪರಿಸರಗಳಲ್ಲಿ ಜನರು ಉದ್ದೇಶಪೂರ್ವಕವಾಗಿ ತಮ್ಮ ಪ್ರಾಣ ತ್ಯಾಗ ಮಾಡುವುದು, ದೇಹತ್ಯಾಗ ಮಾಡುವುದು ತುಂಬ ಪ್ರಸಿದ್ಧವೂ ಪ್ರಚುರವೂ ಆಗಿತ್ತು. ಇವುಗಳಲ್ಲಿ ಜೈನರ ಸಮಾಧಿ ಮರಣ ಮತ್ತು ಸಂಬಂಧದ ನಿಸಿದಿಗಲ್ಲು ಸ್ಮಾರಕ ಧಾರ್ಮಿಕ ಪರಿಸರದ್ದು. ಧರ್ಮ ಭೇದವಿಲ್ಲದೆ ರಣರಂಗದಲ್ಲಿ ಹೋರಾಡಿ ಮಡಿದ ವೀರನ ಮರಣ ಮತ್ತು ಅವನಿಗಾಗಿ ನಿಲ್ಲಿಸುವ ವೀರಗಲ್ಲು ಹಾಗೂ ಪತಿಯೊಡನೆ ಸಹಗಮನ ಮಾಡಿ ಸ್ವರ್ಗಸ್ಥಳಾಗುತ್ತಿದ್ದ ಸ್ತ್ರೀ, ಆಕೆ ನೆನಪಿಗಾಗಿ ನೆಡುತ್ತಿದ್ದ ಮಾಸ್ತಿಗಲ್ಲು, ಇವು ಸಾಮಾಜಿಕ ಪರಿಸರದ್ದು. ಈ ಮೂರೂ ಭೇದ ಕರ್ನಾಟಕದಾದ್ಯಂತ ಪರಿಚಿತದಲ್ಲಿ ಇರುವಂಥದ್ದು. ಈ ಸಾಮಾಜಿಕ ಪರಿಸರ ದೇಹತ್ಯಾಗದ ಗುಂಪಿನಲ್ಲೇ ಬರುವ ಒಂದು ವಿಶಿಷ್ಟ ಪದ್ಧತಿ ವೇಳೆವಾಳಿ ಮತ್ತು ಲೆಂಕವಾಳಿ. ಪ್ರಸ್ತುತ ಶಾಸನ ಇಂಥ ಆತ್ಮ ಬಲಿದಾನ ಪ್ರಕಾರದ ಮೇಲೆ ಬೆಳಕು ಚೆಲ್ಲುವವುಗಳು. ತಾವು ಒಡೆಯನಿಂದ ತಿಂದ ಅನ್ನದ ಋಣವನ್ನು ತೀರಿಸಲೆಂದು ವೀರರು ರಣರಂಗದಲ್ಲಿ ತಮ್ಮ ಒಡೆಯನಿಗೋಸ್ಕರ ಆತ್ಯಂತಿಕ ಹೋರಾಟವನ್ನು ನಡೆಸ್ತಾ ಇದ್ರು. ಅನ್ನ ಹಾಕಿದ ಒಡೆಯನಿಗೆ ಕಷ್ಟ ಒದಗಿದಾಗ ಅವನಿಂದ ನೆರವು ಪಡೆದ ವ್ಯಕ್ತಿಯು ಅವನಿಗೆ ನೆರವಾಗಬೇಕೆಂಬುದೇ ಇದರ ತತ್ವ. ಯುದ್ಧದ ಸಂದರ್ಭದಲ್ಲಿ ಒಂದು ವೇಳೆ ಪ್ರಾಣ ಬಿಡಬೇಕಾದಂಥ ಪರಿಸ್ಥಿತಿ ಒದಗಿದರೆ ಅದಕ್ಕೆ ಅಂಜದೆ ಅವರು ಪ್ರಾಣ ತ್ಯಾಗ ಮಾಡ್ತಾಯಿದ್ರು. ಈ ಮೂಲಕ ಜೋಳವಾಳಿಯನ್ನು ತೀರಿಸ್ತಾಯಿದ್ರು, ಅಂದರೆ ಅನ್ನದ ಋಣವನ್ನು ತೀರಿಸ್ತಾಯಿದ್ರು. ಈ ವೇಳೆವಾಳಿ ಪದ್ಧತಿಯೇ ಹೊಯ್ಸಳರ ಕಾಲದಲ್ಲಿ ಗರುಡ ಎಂಬ ಹೊಸ ಸಂಜ್ಞೆಯನ್ನು ಪರಿಭಾಷೆಯನ್ನು ಪಡೆದುಕೊಂಡು ಮುಂದುವರಿತದೆ. ಗರುಡನು ಮಹಾಶೌರ್ಯಶಾಲಿ, ವಿಷ್ಣುವಿನ ಆಪ್ತ ಸೇವಕ ಮತ್ತು ವಾಹನ. ರಾಜನ ಸೇವಕರಿಗೆ ಶೌರ್ಯ ಮತ್ತು ಪತಿಭಕ್ತಿಗಳಲ್ಲಿ ಗರುಡನಿಗಿಂತ ಉತ್ತಮ ಆದರ್ಶವಿಲ್ಲ. ಶಾಸನಗಳಲ್ಲಿ ಮೊದಲಿಂದಲೂ ಗರುಡನನ್ನು ಕುರಿತ ಪ್ರಶಂಸೆ ಇದೆ. ವೀರಬಲ್ಲಾಳನಿಗೋಸ್ಕರ ಬಲ್ಲಾಳನಿಗೆ ತುಂಬ ಆಪ್ತನಾಗಿದ್ದ ಕುವರ ಲಕ್ಷ್ಮನು ಪ್ರಾಣ ತ್ಯಜಿಸುವುದನ್ನು ಶಾಸನ ಸೂಚಿಸುವುದರಿಂದ, ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿ ದೊರೆತಿರುವುದರಿಂದಲೂ, ಹೊಯ್ಸಳ ರಾಜನಾದ 2ನೆಯ ನರಸಿಂಹನ ಆಸ್ಥಾನ ಕವಿಯೊಬ್ಬ ಈ ಶಾಸನವನ್ನು ರಚಿಸಿದ್ದಿರಬಹುದು ಅಂತ ಊಹಿಸಲಾಗಿದೆ. ಈ ಶಾಸನದಲ್ಲಿ ಎಲ್ಲವುಗಳಿಂದಲೂ ಕೂಡ ಈ ಅಲಂಕಾರ ವೈವಿಧ್ಯ ಸಮನಿಸಿದೆ, ಅಂದರೆ ಒಟ್ಟಾಗಿದೆ. ಪುರಾಣ ಪ್ರಪಂಚದ ವ್ಯಕ್ತಿಗಳಾದ ರಾಮ, ಶಿವ, ಅರ್ಜುನ, ವಿಷ್ಣು, ಆದಿಶೇಷರೊಂದಿಗೆ ರತಿ, ಸೀತೆ, ಗೌರಿ, ಅರುಂಧತಿಯರೇ ಮುಂತಾದವರು ಕವಿಕಲ್ಪನೆಯ ಮೂಲ ಸಾಮಗ್ರಿಯಾಗಿ ಇಲ್ಲಿ ಬಂದಿದ್ದಾರೆ. ಅಪ್ರತಿಮ ಪ್ರತಾಪ, ಕದನ, ತ್ರಿನೇತ್ರ, ಮನುಜ ಮಹೇಶ್ವರ, ವಾರಣ ಹಂಸ, ಮಯೂರ ಯಾನೆ, ಕೋಕತಾಳ ಫಳ
ಹೇಮಘಟಸ್ಥನಿ ಇಂತಹ ಹಲವಾರು ಪದಪ್ರಯೋಗಗಳು ಪ್ರಾಚೀನ ಹಳಗನ್ನಡ ಕಾವ್ಯಗಳ ಸರಕೆಯಾಗಿವೆ. ಧಾರ್ಮಿಕ ಅಂಶಗಳು, ವೀರಗುಣ, ಕಾವ್ಯಗುಣಗಳೆರಡೂ ಬೆರೆತು ಈ ಶಾಸನವು ಸೊಗಸಾಗಿ ಮೂಡಿಬಂದಿದೆ. ಇವಿಷ್ಟು ಧಾರ್ಮಿಕ ಅಂಶಗಳು. ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ನಾನು ಶಾಸನದ ಸಾಂಸ್ಕೃತಿಕ ಸಂಗತಿಗಳು ಮತ್ತು ಶಾಸನದ ಸಾಹಿತ್ಯಿಕ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.